ಉದ್ಯೋಗ ಸಿಗ್ತೈತಿ ಅನ್ನೋದು ಎಲ್ಲರಿಗೂ ಗೊತ್ತದ. ನಮ್ಮ ರಾಜಕಾರಣ ಗೊತ್ತಿಲ್ಲ ಅಂತಲ್ಲ, ಎಲ್ಲರೂ ಬುದ್ಧಿವಂತರದಾರ. ಅದು ನಮಗೆ ಲಾಭ ಏನ ಅದನ್ನು ಮಾಡ್ರ ಅನ್ನುವಂಥವ್ರು ಇವತ್ತೆಲ್ಲ ಕೂಡಿಬಿಟ್ಟಿದ್ದಾರೆ. ಎಲ್ಲರೂ ಕೋಟ್ಯಾಧೀಶರು. ಬಡವನ ಹಸುವಿನ ಬಗ್ಗೆ ಕಲ್ಪನೆ ಕಡಿಮೆ, ಅಥವಾ ಗೊತ್ತಿತ್ತು ಜಾನ ಕಿವುಡು, ಜಾನ ಕುರುಡು. ಹೀಗಾಗಿ ಇವತ್ತು ನಮ್ಮ ರಮೇಶ್ ಕತ್ತಿ ಅವರು ಮಾತಾಡಿದ್ದು, ಜಾತಿ ಆಧಾರಿತವಾಗಿ ಮಾತಾಡಿದ್ದು ಅದು ಸರಿ ಇದ್ದರೂ ಸಹಿತ ಎಲ್ಲರಿಗೂ ಉದ್ಯೋಗ ಕೊಡುವಂಥದ್ದು ಅದಲ್ಲ. ಅದಕ್ಕೆ ಹೊಸ ಒಂದು ಅರ್ಥನೀತಿಯನ್ನು, ಹೊಸ ಒಂದು ರಾಜನೀತಿಯನ್ನು ಜಾತಿಗಳಲ್ಲಿ ಬಿಟ್ಟು ಮಾಡುವಂಥದ್ದು ಬಸವಣ್ಣವ್ರು ಹೇಳಿದ ವಾಸ್ತವದ ಮೇಲೆ ಇದನ್ನು ಸಹಿತ ಇವನಾರವ ಏನು ಜನಿಸಿದ್ರಯ್ಯ, ಇವ ನಮ್ಮವ ಎಲ್ಲರೂ ನಮ್ಮವ್ರತ್ತು ಮಾಡಿಕೊಡ್ರಿ. ಅದನ್ನು ಒಂದು ದೊಡ್ಡ ಉದಾಹರಣೆ ಮಾಡಿಕೊಟ್ಟು ಹೋದವರು. ನಿಮಗೆ ಗೊತ್ತದ, ಹರಳಿನ ಮಗ್ಗ ಮಧುವರ್ಸನ ಮಗಳಿಗೆ ಮದುವೆ ಮಾಡಿ ಈ ಅಂತರ್ಜಾತಿ ವಿವಾಹ ಮಾಡಿ ಎಲ್ಲರೂ ಒಂದು ಮಾಡಲಿಕ್ಕೆ ಹೋದರು. ಪಾಪ ನಮ್ಮ ಜಾತಿ ವ್ಯವಸ್ಥೆ ಅವ್ರನ್ನ ಸಹಿತ ಕೊಂದು ಹೋಗ್ಬಿಡ್ತು ಅನ್ನೋದು ಇತಿಹಾಸದಲ್ಲಿ ದಾಖಲಾದಂಥ ವಿಷಯ. ಇವತ್ತು ಅದು ಮುಂದೆ ಇವತ್ತು ಹೋಗಿಲ್ಲ, ಅದು ಮೋಸ್ಟ್ಲಿ ಹೋಗೋದಿಲ್ಲ. ಆ ದಿಸೆಯಲ್ಲೇ ನಮ್ಮ ರಮೇಶ್ ಕತ್ತಿ ಅವರು, ಸತೀಶ್ ಜಾರಕಿಹೊಳಿ ಅವರು, ಎನ್ನುಳಿದವರು ಅನೇಕರು ಲೀಡರ್ತಿಯನ್ನು ಕರೆಸ್ಕೊಳ್ತಾ ಇದ್ದಾರೆ. ಅವರೆಲ್ಲ ಇವತ್ತು ಅದು ಚಿಂತನೆ ಮಾಡಿ ನಿರುದ್ಯೋಗ ನಿವಾರಣೆ ಆಗ್ಬೇಕಾಯ್ತಂದ್ರೆ ಕೃಷಿ ಆಧಾರಿತ ಉದ್ಯೋಗಗಳು ಪ್ರತಿಯೊಂದು ಹಳ್ಳಿಗೂ ಮಾರ್ಕೆಟ ಮತ್ತು ನೀರು ಇವು ಮಾಡಿದ್ರೆ ರಿಸರ್ವೇಷನ್ ಇದಕ್ಕೆ ಬೇಕಾಗಿದೆ ರೀ. ಎಲ್ಲರಿಗೂ ಶಿಕ್ಷಣ, ಎಲ್ಲರಿಗೂ ಉದ್ಯೋಗ ಸಿಕ್ಕರ ರಿಸರ್ವೇಷನ್ ಯಾಕೆ ಬಯಸ್ತಾರ ಅಲ್ವಾ? ನಿಮಗೇನು ಅನ್ನಿಸ್ತದ? ತಪ್ಪು ಅನ್ನಿಸ್ತದೇನು? ತಪ್ಪು ಸರಿ ರೀ, ಏನಾದರೂ ಅಲ್ರಿ ಮಾತಾಡ್ತಾ ಇರಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. ಯಾಕಪ್ಪ ಅಂದ್ರೆ H16 ನ್ಯೂಸ್ ಅರ್ಥ ನಮ್ಮ ಸತ್ಯದ ಕೈಗಳಲ್ಲಿ ಮತ್ತು ಇದು ನಿಮ್ಮ ಸಂಸ್ಥೆ. ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.